ನೂರಾರು ಸಿನಿಮಾಗಳು, ಹಲವಾರು ಅನ್ನೋದಕ್ಕಿಂತ ನಾವು ಎಕ್ಸಾಕ್ಟ್ ನಂಬರ್ಸ್ ಕೊಡ್ಬೋದು, ಅಷ್ಟೊಂದು ಸಿನಿಮಾಗಳಲ್ಲಿ ಮೇನ್ ರೋಲಲ್ಲಿ ನಟಿಸಿದ್ರು, ಸೈ ಅನ್ನಿಸ್ಕೊಂಡಿದ್ರು. ಸೂಪರ್ ಸ್ಟಾರ್ ಹೀರೋಗಳ ನಡುವೆ ನಟಿಸೋದು, ಮಿಂಚೋದು, ಹೆಸರನ್ನ ಹಾಗೆ ಉಳಿಸ್ಕೊಂಡು ಹೋಗೋದು, ಆ ಗೌರವವನ್ನು ಕಾಪಾಡ್ಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಆ್ಯಂಡ್ ಇತ್ತೀಚೆಗೆ ಅಪ್ಪು ಅವರ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಸರೋಜಾ ದೇವಿ ಅವರು. ಅದರಲ್ಲಿ ಒತ್ತಾಯ ಮಾಡಿದ್ರಂತೆ, ಇಲ್ಲ ಇದರಲ್ಲಿ ಇಂಥದ್ದೊಂದು ಪಾರ್ಟ್ ನನಗೆ ಬೇಕು, ನಾನು ಮಾಡಬೇಕು. ಅವರ ತಂದೆಯ ಜೊತೆಗೆ ಹೀರೋಯಿನ್ ಆಗಿ ನಟಿಸಿದಂತಹ ಸರೋಜಾ ದೇವಿ ಅವರು ಅಪ್ಪು ಅವರ ಜೊತೆಗೂ ಕೂಡ ನಾನು ಆ್ಯಕ್ಟ್ ಮಾಡಬೇಕು ಅಂತ ನಟ ಸಾರ್ವಭೌಮ ಸಿನಿಮಾದಲ್ಲಿ ನಟಿಸಿದ್ರು. ಬಹಳ ಸ್ಪೆಷಲ್ ಕ್ಯಾರೆಕ್ಟರನ್ನು ರೋಲ್ ಪ್ಲೇ ಮಾಡಿದ್ರು ಸರೋಜಾ ದೇವಿ ಅವರು. ಇತ್ತೀಚೆಗೆ ಹಲವಾರು ಅವಾರ್ಡ್ಗಳನ್ನು ತನ್ನ ಮುಡಿಗೇರಿಸ್ಕೊಂಡಿದ್ರು. ನಾನು ಆರಂಭದಲ್ಲಿ ಹೇಳಿದೆ, ಇವರಿಗೂ ಮತ್ತು ಈಗಿರುವಂತಹ ನಮ್ಮ ನಟಿಯರಿಗೂ ಕೂಡ ಇರುವಂತಹ ವ್ಯತ್ಯಾಸ. ಚತುರ್ಭಾಷಾ ನಟಿ ಅಂತ ಆಗಿನ ಕಾಲದಲ್ಲೇ ಒಂದು ಹೆಸರನ್ನ ಪಡೆದುಕೊಂಡಂಥವರು ಸರೋಜಾ ದೇವಿ ಅವರು. ಕನ್ನಡ ಮಾತ್ರ ಅಲ್ಲ, ತಮಿಳಲ್ಲಿ ಪಳಗಿದ್ರು, ತೆಲುಗಲ್ಲಿ ಸೈ ಅನ್ನಿಸ್ಕೊಂಡಿದ್ರು, ಹಿಂದಿಯಲ್ಲೂ ಕೂಡ ರಾರಾಜಿಸಿದ್ರು. ಸರೋಜಾ ದೇವಿ ಅವರು ವಯಸ್ಸು 87 ವರ್ಷ, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇತ್ತೀಚೆಗೆ ಮಗಳನ್ನ ಕಳ್ಕೊಂಡ್ರು, ಪತಿಯನ್ನು ಕೂಡ ಕಳ್ಕೊಂಡಿದ್ರು, ಒಂಟಿಯಾಗಿದ್ರು, ಮೊಮ್ಮಕ್ಕಳ ಜೊತೆಗೆ ಜೀವನವನ್ನು ಸಾಗಿಸ್ತಾ ಇದ್ರು ಸರೋಜಾ ದೇವಿ ಅವರು. ಬಟ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಟ್ರೀಟ್ಮೆಂಟ್ ಸಫಲವಾಗದೆ ಈಗ ಕೊನೆ ಉಸಿರೆಳೆದಿದ್ದಾರೆ. ಅವರ ಟ್ರ್ಯಾಕ್ ರೆಕಾರ್ಡ್ ಮಾತ್ರ ಅದ್ಭುತವಾಗಿದೆ, ಅದ್ಭುತವಾದಂತಹ ಟ್ರ್ಯಾಕ್ ರೆಕಾರ್ಡ್ ಅವ್ರದ್ದು. ಅಭಿನೇತ್ರಿ ಆ್ಯಂಡ್ ಇತ್ತೀಚೆಗೂ ಕೂಡ ನಟಿಸಿದ್ರು ಯಾವ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಈ ಒಂದು ನಟ ಸಾರ್ವಭೌಮ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಒಂದು ಸ್ಪೆಷಲ್ ಒಂದು ರೋಲ್ನ ಪ್ಲೇ ಮಾಡಿದ್ರು. ಪತಿ ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಸ್ಯಾಂಡಲ್ವುಡ್ಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ. ಮನೆಯ ಹಿರಿಯ ಸದಸ್ಯರನ್ನ ಕಳ್ಕೊಂಡಂತಹ ಅನಾಥ ಭಾವ ಸ್ಯಾಂಡಲ್ವುಡ್ನಲ್ಲಿ ಕಾಡ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಾಗಿ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ಹೀರೋಗಳ ಜೊತೆ ನಟಿಸಿ ಸೈ ಅನ್ನಿಸ್ಕೊಂಡಿದ್ರು ಸರೋಜಾ ದೇವಿ ಅವರು.
ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರ ಜೊತೆಯೂ ಕೂಡ ನಟಿಸಿದರು. ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಿನಲ್ಲೂ ನಟಿಸಿ ಸೈ ಅನ್ನಿಸ್ಕೊಂಡಂತಹ ದಿಟ್ಟ ಹೆಣ್ಣು ಮಗಳು ಎ ನಾಗೇಶ್ವರ ರಾವ್, ಎನ್ ಟಿ ರಾಮರಾವ್ ಅವರ ಜೊತೆ ನಟಿಸಿದ್ರು. ತಮಿಳಿನಲ್ಲೂ ಕೂಡ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಜೊತೆಗೆ 22 ಚಿತ್ರಗಳಲ್ಲಿ ನಟಿಸಿದ್ರು. ಎಂ ಜಿ ರಾಮನ್ ಅವರ ಜೊತೆಗೆ 26 ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಕೀರ್ತಿ ಅವ್ರಿಗಿತ್ತು. ಬಟ್ ಏನು ಮಾಡ್ತೀರಿ, ಒಂದು ರೀತಿ ವಯಸ್ಸು ಮುಗೀತು, ನೀನು ಬಾ ಅಂತ ಕರೆದಾಗ ಎಲ್ಲರೂ ಹೋಗಲೇಬೇಕು. ಆ ಒಂದು ಕರೆಗೆ ಓಗಟ್ಟು ಸರೋಜಾದೇವಿ ಅವರು ಕೂಡ ಈ ಹಲೋಕವನ್ನು ತ್ಯಜಿಸಿದ್ದಾರೆ. ಮಲ್ಲೇಶ್ವರಂನ ಅವರ ನಿವಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಮೃತದೇಹವನ್ನು ತರಲಾಗುತ್ತೆ. ಅದಾದಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ. ಎಷ್ಟು ಗಂಟೆಗಳ ತನಕ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಕುಟುಂಬಸ್ಥರು ಅದನ್ನು ಫೈನಲ್ ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಅಭಿನೇತ್ರಿ ಸರೋಜಾದೇವಿ ಅವರು ಕೊನೆ ಉಸಿರೆಳೆದಿದ್ದಾರೆ. ನಿಜಕ್ಕೂ ದುರ್ದೈವ. ಸ್ಯಾಂಡಲ್ವುಡ್ ಇದು ಕೇವಲ ಸ್ಯಾಂಡಲ್ವುಡ್ಗಾಗಿರುವಂತಹ ನಷ್ಟ ಮಾತ್ರ ಅಲ್ಲ, ಬಾಲಿವುಡ್ ಸೇರಿದಂತೆ ಕಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಎಲ್ಲ ಕಡೆ ಸೈ ಅನ್ನಿಸ್ಕೊಂಡಿದ್ದಂತಹ ನಟಿ ಇದೀಗ ಎಲ್ಲ ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಹಾಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಹಿರಿಯ ಸದಸ್ಯೆಯನ್ನು ಕಳ್ಕೊಂಡು ಅನಾಥ ಭಾವ ಕಾಡ್ತಾ ಇದೆ. ಮನೆಯ ಹಿರಿಯ ಸದಸ್ಯರನ್ನು ಕಳ್ಕೊಂಡಾಗ ಯಾವ ರೀತಿಯಾಗಿ ಒಂದು ರೀತಿ ಮನಸ್ಸಿಗೆ ದುಃಖ ಆಗುತ್ತೋ ಅದೇ ಇಲ್ಲೂ ಕೂಡ ನಾವು ಗಮನಿಸ್ಬೋದು. 100 ಸಿನಿಮಾಗಳಲ್ಲಿ ನಟಿಸಿದ್ರು. ಆಮೇಲೆ ತುಂಬಿದ ಕೊಡ ಅಂತ ಕರೀಬೋದು ಆಕೆಯನ್ನು, ಅದ್ಭುತವಾಗಿ ಆ ಮೇಡಮ್ ಅವ್ರನ್ನ. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತಾರಲ್ಲ ಹಾಗೆ, ಎಲ್ಲೂ ಕೂಡ ಅಂಥ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಎಲ್ಲ ನಟರ ಜೊತೆಗೆ ಸಂಪರ್ಕದಲ್ಲಿ, ಅಂದರೆ ಈಗ ಬರೀ ಫೀಮೇಲ್ ಲೀಡಿಂಗ್ ರೋಲ್ ಇತ್ತು ಅಂದರೆ ಅದರಲ್ಲೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ ಯಾರು ಅದನ್ನು ಮೀರ್ಸಕ್ಕಾಗುತ್ತೆ. ಅವರ ಕಣ್ಣು ಭಾಷೆಯೇ ಬಹಳ ಅದ್ಭುತವಾದದ್ದು. ಮನಮೋಹಕವಾದಂತಹ ನೃತ್ಯ ಮತ್ತು